ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಬಂದು ನಾನು ಮಾರ್ನಿಂಗ್ ರೂಟೀನ್ ಅಲ್ಲ, ನಾನು ಬೆಳಿಗ್ಗೆಯಿಂದನೇ ತುಂಬ ಬ್ಯುಸಿ ಇರ್ತೀನಿ. ಮಾರ್ನಿಂಗ್ ರೂಟೀನ್ನ ನಾನು ಶೇರ್ ಮಾಡ್ಕೊಳಕ್ಕಾಗ್ತಿಲ್ಲ. ತುಂಬ ದಿನದಿಂದ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಂಪ್ಲೀಟ್ಲಿ ಚೇಂಜ್ ಆಗಿಬಿಟ್ಟಿದೆ ಮಾರ್ನಿಂಗ್ ರೂಟೀನು. ಹೇಗೆ ಅಂದರೆ ಮಾರ್ನಿಂಗ್ 6 o'clockಗೆ ಹೇಳ್ತಿದ್ದೀನಿ. ಇಬ್ಬರು ಮಕ್ಕಳು ಸ್ಕೂಲ್ ಹೋಗ್ತಿರೋದ್ರಿಂದ ತುಂಬ ಬ್ಯುಸಿ. ಅವರಿಬ್ಬರನ್ನ ಕಳಿಸೋದಾಗಿದೆ. ಅವರಿಬ್ಬರು ಕಳಿಸಾದ್ಮೇಲೆ ನಾನು ಆಫೀಸ್ಗೆ ಹೋಗಿ ಅಲ್ಲಿಂದ ಬಂದು ಮತ್ತೆ ಅವ್ರನ್ನ ಪಿಕಪ್ ಮಾಡಿಕೊಂಡು ಅವ್ರನ್ನ ಒಂದು ಸೆಟಲ್ ಡೌನ್ ಮಾಡಿ ಅದಾದಮೇಲೆ ನನ್ನ ಸ್ಯಾರಿ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಮತ್ತು ಮನೆಯೆಲ್ಲ ಕ್ಲೀನಿಂಗ್ ಮಾಡಿ ಮತ್ತು ನೈಟ್ ಊಟಕ್ಕೆಲ್ಲ ರೆಡಿ ಮಾಡಿ ಮತ್ತು ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ಇದೆಲ್ಲ ನನ್ನ ಒಂದು ಕಂಪ್ಲೀಟ್ ಬ್ಯುಸಿ ರೂಟೀನ್ ಅಂತ ಅನ್ಬೋದು. ಇದಿಷ್ಟರ ಮಧ್ಯೆ ನಾನು ವ್ಲಾಗಿಂಗ್ ಲೈಫ್ನ ಎಲ್ಲಿ ಕೈ ಬಿಟ್ಬಿಡ್ತೀನಿ ಅಂತ ಈ ಒಂದು ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದ್ರ ಮಧ್ಯನೂ ಕೆಲವೊಂದೊಂದು ಮಾತನ್ನು ಮಾತಾಡಬೇಕು, ವಿಷಯಗಳ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀನಿ ಇವತ್ತಿನ ಒಂದು ವ್ಲಾಗ್ನಲ್ಲಿ. ಈ ಒಂದು ಗ್ಯಾಪಲ್ಲಿ ಅಂದರೆ ಈ ಒಂದು ಪುಟ್ಟ ಗ್ಯಾಪ್ ಯಾವುದು ಅಂತ ಅಂದರೆ, ನಾನು ಆಫೀಸಿಂದ ಬಂದಮೇಲೆ ನನಗೆ 1 hour ಟೈಮ್ ಸಿಗುತ್ತೆ. ನನ್ನ ಮಗಳು ಸ್ಕೂಲಿಂದ ಬರೋ ಅಷ್ಟರಲ್ಲಿ ನಾನು ಬರೋಕ್ಕೆ ಟ್ರೈ ಮಾಡ್ತೀನಿ. ಆದರೂ ಅಲ್ಪ ಸ್ವಲ್ಪ ಆಚೆ ಈಚೆ ಆಗಿಬಿಡುತ್ತೆ. ಆ ಟೈಮ್ನಲ್ಲಿ ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ. 1.5 hour ಟೈಮ್ ಸಿಗುತ್ತೆ. ಹಾಗಾಗಿ ಬಿಟ್ಟು ಹೋಗ್ಬಿಟ್ಟಿರ್ತೀನಿ. ಅಡುಗೆ ಮನೆ ಕ್ಲೀನೇ ಮಾಡಿರಲ್ಲ. ಅದು ಹಾಗಾಗೆ ಬಿದ್ದಿರುತ್ತೆ. ನಾವು ಅಂತ ನಮ್ಮ ಮನೆ ಅಂತ ನಾವೇನು ಕ್ಲೀನ್ ಮಾಡ್ತೀವಿ ಅದೇ, ಯಾರೇ ಇದ್ದರೂ ಯಾರೇ ಇಲ್ಲ ಅಂದರೂ ಅದು ಹಾಗೇ ಇರುತ್ತೆ, ಹಾಗೇ ಬಿದ್ದಿರುತ್ತೆ. ನೋಡಿ, ಬೆಳಿಗ್ಗೆ ಚಿತ್ರಾನ್ನಕ್ಕೆ ಹೆಚ್ಕೊಂಡಿರೋದು ಹಾಗಾಗೇ ಬಿದ್ದಿದೆ. ಅದೆಲ್ಲ ಇವಾಗ ಮಧ್ಯಾಹ್ನ 1:15ಗೆ ಬಂದಿರೋದು. ನಾನು 1:15 2 ಗಂಟೆ ಕ್ಲೀನಿಂಗ್ ಟೈಮ್ ನಂದು. 2 ಗಂಟೆ ಕ್ಲೀನೆಲ್ಲ ಮಾಡಿ ಅನ್ನಕ್ಕಿಟ್ಟು ನಾನು ಊಟಕ್ಕೂ ಜೊತೆಗೆ ಪ್ರಿಪೇರ್ ಮಾಡ್ಕೋಬೇಕು ಮಗ ಬರೋ ಅಷ್ಟರಲ್ಲಿ. ಆ್ಯಕ್ಚುಲಿ ನಾನು ರೀಸೆಂಟಾಗಿ ಅಂದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡುವಂತಹ ಉಡುಪಿ ಡಿಸ್ಟ್ರಿಕ್ಟಲ್ಲಿ ಮಾಡುವಂತಹ, ಅಂದರೆ ರೀಸೆಂಟಾಗೇನೆಲ್ಲ ಈ ಹಳೆಯ ಕೆಲವೊಂದೊಂದು ವೀಡಿಯೋಸಲ್ಲೂ ಕೂಡ ನಾನು ತೋರಿಸಿದ್ದೀನಿ. ತುಪ್ಪನ ನಾನು ಬೈ ಮಾಡ್ತೀನಿ ಅಲ್ಲಿಂದ ಅಂತ. ಫಸ್ಟೆಲ್ಲ ಹಾಸನಲ್ಲಿ ನಾನು ಬೆಣ್ಣೆ ತಂದು ಮಾಡ್ತಾಯಿದ್ದೆ ಕೆಲವು ಸರಿ. ಹಾಗೆ ಕೆಲವು ಸಲ ಅಮ್ಮನೂ ಕೂಡ ಮಾಡಿಕೊಡೋರು. ಈ ಸರಿ ಲಾಸ್ಟ್ 6 months ಕೂಡ ನಾನು ಅಲ್ಲಿ ತರ್ತಿದ್ದೆ. ಈ ಸರಿ ಸಕಾಲಿಕಾ ಅಂತ ಒಂದು ಬ್ರ್ಯಾಂಡು ತುಂಬ ಚೆನ್ನಾಗಿತ್ತು. ಲಾಸ್ಟ್ ಟೈಮು ಕೂಡ ತಂದಿದ್ದೆ, ಈ ಟೈಮು ಕೂಡ ನಾನು ತಂದಿದ್ದೆ. ತುಂಬ ಚೆನ್ನಾಗಿದೆ. ಗಮ್ ಅನ್ನತ್ತೆ ನೋಡಿ, ಮರಳಾಗಿದೆ, ಗಟ್ಟಿಯಾಗಿದೆ. ಇದು ತಂದಿದ್ದೀನಿ. ಹಾಗೆ ಇನ್ನೊಂದು ಅದೇ ಅವ್ರದ್ದೇ ಕೇಸರಿ ಬಾದಾಮ್. ಇದು ನಾನು ಮಿಲ್ಕ್ ಪೌಡರು, ಅಮೃತಬಳ್ಳಿದು ಮಿಲ್ಕ್ ಪೌಡರ್ ಇದೆ. ಹಾಗೆ ಬ್ರಾಹ್ಮಿ ಎಲೆ ಅಂತ ಬರುತ್ತೆ ಗೊತ್ತಾ, ಅದ್ರದ್ದು ಕೂಡ ನಾನು ಪೌಡರ್ ಬರುತ್ತೆ. ಅದ್ರದ್ದು ಕೂಡ ನಾನು ಪೌಡರ್ನ ನಾನು ಅವರಿಗೆ ಹಾಕ್ಕೊಡ್ತಾ ಇದ್ದೆ. ಈ ಸರಿ ಡ್ರೈ ಫ್ರೂಟ್ಸ್ದು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು, ಅದೊಂದು ಸ್ವಲ್ಪ ಕಹಿ ಬರುತ್ತೆ ಹಾಲಿಗೆ ಹಾಕಿದ್ರೆ. ಅವರು ಮಕ್ಕಳು 1-2-3 ದಿನ ಹಾಲು ಬೇಡ ಅಂತ ಅಂತಾರೆ. ಅದಕ್ಕೋಸ್ಕರ ಈ ಸರಿ ಡ್ರೈ ಫ್ರೂಟ್ಸ್ದು ತರಿಸಿದ್ದೀನಿ, ನೋಡೋಣ ಅಂತ. ನೋಡೋಣ ಈ ಸಲ ಡ್ರೈ ಫ್ರೂಟ್ಸು ಸ್ವಲ್ಪ ಮಗಳು ತಿಂತಾಳೆ, ಮಗ ತಿನ್ನಲ್ಲ. ಅವನು ಬಾದಾಮಿ ತಿನ್ನಲ್ಲ, ಗೋಡಂಬಿ ಎಲ್ಲ ತಿಂತಾನೆ. ಅದಕ್ಕೋಸ್ಕರ ಪೌಡರ್ ಆಗಿಬಿಟ್ರೆ ಹಾಲಲ್ಲೆಲ್ಲ ಮಿಕ್ಸ್ ಮಾಡಿ ಕೊಟ್ಟರೆ ಚೆನ್ನಾಗಿ ತಿಂತಾನೆ ಅಂತ, ಕುಡಿತಾನೆ ಅಂತ ಈ ಎರಡನ್ನ ಈ ಸಲ ತರಿಸಿದ್ದೀನಿ, ನೋಡೋಣ ಅಂತ. ಲೆಟ್ಸ್ ಟ್ರೈ. ಅವನು ಚೆನ್ನಾಗಿ ತಿಂತಾನೆ, ಎಲ್ಲ ಇದು ಮಾಡ್ತಾನೆ. ಎಲ್ಲೆಲ್ಲಿ ಹೋಗುತ್ತೋ, ದಪ್ಪನೇ ಆಗಲ್ಲ ಅವನು. ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಸಿಗ್ತೀನಿ, ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅವ್ನು ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಊಟಕ್ಕೂ ಕೂಡ ಜೊತೆಗೆ ನಾನು ಪ್ರಿಪೇರ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಸೀತಾಫಲ ಟೈಮ್ ಇವಾಗ. ಮನೆ ಸುತ್ತಮುತ್ತ ಎಲ್ಲ ಸೀತಾಫಲ ಮರಗಳಿದ್ದಾವೆ. ಸೀತಾಫಲ ಎಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಇಲ್ಲಿ. ಇದು ಅಕ್ಕಿ ಒಳಗಿಟ್ಟಿದ್ವಲ್ಲ, ಅದು ಅಕ್ಕಿ, ಏನಿಲ್ಲ. 3 ಹಣ್ಣು ಇದೆ ಇವತ್ತು. ಮಗಳಿಗೆ ತುಂಬ ಇಷ್ಟ. ಬಟ್ ಅವಳಿಗೆ ಇವಾಗ ಸದ್ಯಕ್ಕೆ ಕೋಲ್ಡ್ ಆಗಿದೆ. ನೋಡೋಣ, ಅವಳಿಗೆ ಕಾಣ್ದಂಗೆ ತಿನ್ನಬೇಕು, ಅವಳು ಬಿಡಲ್ಲ. ನೋಡೋಣ.
ಮನುಷ್ಯ ಬೇರೆಯವ್ರ ಹತ್ರ ತಮ್ಮ ಹತ್ರ ಇರುವಂತಹ ದೊಡ್ಡಸ್ತಿಕೆಯನ್ನು ಬೇರೆಯವ್ರ ಹತ್ರ ಶೋ ಮಾಡ್ಕೊಳ್ಳೋದು ಅನ್ನುವಂತಹ ಒಂದು ಟಾಪಿಕ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ನನ್ನ ಡೈಲಿ ರುಟೀನ್ ಬಗ್ಗೆ ಕೂಡ ಮಾತಾಡಬೇಕು ಅಂತ ಮಾತಾಡ್ತಾ ಇದ್ದೀನಿ. ಸೊ ಯಾಕೆ ಇದು ಸೆಲೆಕ್ಟೆಡ್ ಟಾಪಿಕ್ ಅಂತ ನೀವು ಅನ್ಕೋತಾ ಇದ್ದೀರಾ ಅಂತ ಅಂದರೆ, ಸೊ ಎಸ್ ಹೌದು, ಸೆಲೆಕ್ಟೆಡ್ ಟಾಪಿಕ್ಕೆ. ನಮ್ಮ ಲೈಫಿಗೆ ಇದು ಎಷ್ಟು ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ನಮ್ಮ ಲೈಫ್ ಲೆಸನ್ ಇದು. ಕೆಲವರು ಹೇಗೆ ನಮಗೆ ಕೆಲವೊಂದೊಂದು ಬಾರಿ ಈ ಲೈಫ್ ಲೆಸನ್ನ ನಮಗೆ ಅರ್ಥ ಮಾಡಿಸ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ನಾವು ಜನರಲಾಗಿ ಇರ್ತೀವಿ ಹೇಗೆ ಅಂದರೆ, ಈಗ ಎಲ್ಲರನ್ನೂ ಕಾಮನ್ನಾಗಿ ಮಾತಾಡ್ತಿರ್ತೀವಿ. ನಾರ್ಮಲಾಗಿ ಪಬ್ಲಿಕ್ಕಲ್ಲಿ ಹೇಗೆಲ್ಲ ಮಾತಾಡ್ತಿರ್ತೀವಿ, ಎಷ್ಟೇ ದೊಡ್ಡವರಾದರೂ ಕೂಡ ನಾರ್ಮಲಾಗಿ ನಾವು ಹೇಗೆಲ್ಲ ಮಾತಾಡ್ತಿರ್ತೀವಿ ಹಾಗೆ ಮಾತಾಡ್ತಿರ್ತೀವಿ. ಅವ್ರ ಹತ್ರ ಅಷ್ಟಿದೆ, ಇವ್ರ ಹತ್ರ ಇಷ್ಟಿದೆ ಅನ್ನುವಂತಹ ಗರ್ವ ನಮಗೂ ಇರಲ್ಲ, ಅವ್ರಿಗೂ ಇರಲ್ಲ. ಸೊ ಇನ್ನು ಕೆಲವ್ರು ಇರ್ತಾರೆ, ನಮ್ಮ ಹತ್ರ ಅಷ್ಟಿದೆ, ನಮ್ಮ ಹತ್ರ ಇಷ್ಟಿದೆ ಅನ್ನುವಂತಹ ಗರ್ವ ತೋರಿಸ್ಲಿಕ್ಕೆ ಅಂತಲೇ ಬರೋರು ಇರ್ತಾರೆ. ಅದು ಏನೇ ಎಷ್ಟೇ ಇದ್ದರೂ ವಿದ್ಯೆ ಮುಂದೆ ಏನೂ ಇಲ್ಲ ನನ್ನ ಪ್ರಕಾರ. ಸೊ ನಿಮ್ಮೆಲ್ಲರ ಪ್ರಕಾರ ಏನು? ವಿದ್ಯೆ ಮುಂದೆ, ದೇವ್ರು ಕೊಟ್ಟಿರೋದ್ರ ಮುಂದೆ ಏನೂ ಅಲ್ಲ ಅಲ್ವಾ? ಸೊ ಅದು ಪ್ಲಸ್ ನಾನು ಏನಕ್ಕೆ ಪ್ರಾಮುಖ್ಯತೆ ಕೊಡ್ತೀನಿ ಅಂತ ಅಂದರೆ, ನಾನು ಕೆಲವ್ರನ್ನ ನೋಡಿದ್ದೀನಿ, ಎಷ್ಟೇ ಕೋಟಿಗಿದ್ರೂ ಕೂಡ ಅವರ ಮೇಲಿನ ಅಪಿಯರೆನ್ಸ್ ತುಂಬ ಮುಖ್ಯ ಆಗುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಮನೇಲಿ ಎಷ್ಟೇ ಒಡವೆ ಇದ್ದರೂ ಅಷ್ಟೇ, ಎಷ್ಟು ಕೋಟಿ ದುಡ್ಡಿರುತ್ತೆ, ಆದರೆ ಅವರ ಮೇಲಿನ ಅಪಿಯರೆನ್ಸ್ ಇರುತ್ತಲ್ಲ, ಅದು ಅಷ್ಟು ಅಟ್ರಾಕ್ಟಿವ್ ಆಗಿರಲ್ಲ. ಓಕೆನಾ? ಸೊ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ ಅಂದರೆ, ಅಪಿಯರೆನ್ಸ್ ಮ್ಯಾಟರ್ ಆಗುತ್ತೆ ಅನ್ನೋದು ನಾನು ಹೇಳೋಕ್ಕೆ ಹೊರಟಿರುವಂತಹ ವಿಷಯ. ಈಗೋಯಿಸ್ಟಿಕ್ ಲೈಫು ಇಂಪಾರ್ಟೆಂಟ್ ಆಗಲ್ಲ, ಅಪಿಯರೆನ್ಸ್ ತುಂಬ ಮುಖ್ಯ ಆಗುತ್ತೆ. ನಮ್ಮ ಲೈಫಲ್ಲಿ ಅಪಿಯರೆನ್ಸ್ ಯಾವ ಲೆವೆಲಿಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದರೆ, ಈಗೋ ಇಟ್ಕೊಂಡು ಎಲ್ಲೂ ಬದುಕೋಕ್ಕಾಗಲ್ಲ. ಅಪಿಯರೆನ್ಸ್ ತುಂಬ ಇಂಪಾರ್ಟೆನ್ಸ್ನ ಕೊಡುತ್ತೆ ಅಂತ ಹೇಳ್ತೀನಿ. ನಾವು ಕೂಡ ನಮ್ಮ ಲೈಫ್ ಲೆಸನ್ ಅಂತ ಅಂದ್ಕೊಂಡು ನಾವು ಅಪಿಯರೆನ್ಸ್ನ ಇಂಪಾರ್ಟೆನ್ಸ್ ತಗೊಂಡು ಡ್ರೆಸ್ಸಿಂಗ್ ಸೆನ್ಸ್ನ ಇಂಪ್ರೂವ್ ಮಾಡ್ಕೋಬೇಕು. ಹಾಗೆ ಲೈಫ್ ಲೆಸನ್ ಅಂತ ಅಂದ್ಕೊಂಡು ಎಲ್ಲರ ಹತ್ರನೂ ಕೂಡ ಈಗೋ ಅನ್ನೋ ಒಂದು ವರ್ಡನ್ನು ಬಿಟ್ಬಿಟ್ಟು ಪಬ್ಲಿಕ್ಕಲ್ಲಾಗಿರ್ಬೋದು ಎಲ್ಲ ಕಡೆನೂ ತುಂಬ ಚೆನ್ನಾಗಿ ಮಾತಾಡಬೇಕು. ಹೈ ಲೆವೆಲ್ಲು, ಲೋ ಲೆವೆಲ್ಲು ಅಂತ ತೋರಿಸ್ಕೊಂಡು ಅವೆಲ್ಲ ಮಾತಾಡೋಕ್ಕೆ ಹೋಗಬಾರ್ದು. ಎಲ್ಲರೂ ಜನಗಳು ಅಂತ ನಾರ್ಮಲಾಗಿ ಮಾತಾಡೋದನ್ನ ಮಕ್ಳಿಗೂ ಕೂಡ ಬೆಳೆಸ್ಬೇಕು, ಕಲ್ತ್ಕೋಬೇಕು ಅನ್ನೋದು ನನ್ನ ಭಾವನೆ. ಇದು ನಮ್ಮ ಒಂದು ಫಾರ್ಮ್ ಹೌಸ್ನಲ್ಲಿ ಬೆಳೆದಿದ್ದಂತಹ ಒಂದು ಬಾಳೆಹಣ್ಣು, ತುಂಬ ಚೆನ್ನಾಗಿ ಫ್ರೆಶ್ ಆಗಿ ನಾನ್ ಕೆಮಿಕಲ್ಡ್ ಬಾಳೆಹಣ್ಣು. ಸೊ ಟೈಮ್ ಆಯಿತು ಮಗನ್ನ ಕರ್ಕೊಬರೋಕ್ಕೆ. ಈ 1 ಅವರಲ್ಲಿ ಎಷ್ಟೆಷ್ಟೆಲ್ಲ ಕೆಲಸ ಮಾಡ್ತೀನಿ ಅಂದರೆ, ಬಂದು ಅಡುಗೆ ಮಾಡಿ, ಬಟ್ಟೆ ಎಲ್ಲ ಒಣಗಾಕಿ, ಬೆಳಿಗ್ಗೆ ಮಿಷಿನ್ಗೆ ಹಾಕಿ ಹೋಗಿರ್ತೀನಿ, ಬಟ್ಟೆ ಎಲ್ಲ ಬಂದಿರುತ್ತೆ, ಬಟ್ಟೆ ಎಲ್ಲ ಒಣಗಾಕಿ ಅಡುಗೆ ಮಾಡಿ ಹೋಗಿರ್ತೀನಿ. ಆಮೇಲೆ ಬಂದು ಮಕ್ಕಳಿಗೆಲ್ಲ ಊಟ ಮಾಡಿಸಿ ಆಗಿ ಮತ್ತು ನಾನು ಸ್ನಾನ ಮಾಡಿ ಮತ್ತು ಪೂಜೆ ಮಾಡಿ ಮತ್ತು ಮಕ್ಕಳಿಗೆಲ್ಲ ಓದ್ಸೋಕ್ಕೆ ಕೂರಿಸ್ತೀನಿ. ಸೊ ಇಷ್ಟಾಗಿರುತ್ತೆ ನನ್ನ ಒಂದು ಬ್ಯುಸಿ ಶೆಡ್ಯೂಲ್. ಹೋಲ್ ಡೇ ನಂದು ಹೇಗಿರುತ್ತೆ ಅಂತ ಕಂಪ್ಲೀಟ್ ವ್ಲಾಗ್ನ ನಾನು ಮುಂದೆ ಬರುವಂತಹ ದಿನಗಳಲ್ಲಿ ನಾನು ಶೂಟ್ ಮಾಡಿ ಇಟ್ಟಿದ್ದೀನಿ. ಬಟ್ ಶೇರ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ, ಅಷ್ಟು ಬ್ಯುಸಿ ಲೈಫ್ ಆಗಿದೆ. ಹೀಗೆ ಇರಬೇಕು ಲೈಫು. ಯೋಚನೆ ಮಾಡೋಕ್ಕೂ ಟೈಮ್ ಸಿಗಬಾರ್ದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ.